ಎಲ್ರಿಗೂ ಬೇಜಾರಿದೆ, ಅಂದ್ರೆ ಎಲ್ಲ ನಟಿಯರಿಗೆ ಬೇಜಾರಿದೆ. ಯಾಕಂದ್ರೆ ನೀವು ಹಳೆ ಸಿನಿಮಾಗಳನ್ನ ತಗೊಳ್ಳಿ, ನಮ್ಮ ಮಾಲಾಶ್ರೀ ಮ್ಯಾಮ್ ಮೇಲೇನೆ ಹೋಗ್ತಾ ಇತ್ತು, ಅವರಿಗೋಸ್ಕರನೇ ಎಷ್ಟೋ ಸಿನಿಮಾಗಳನ್ನ ಮಾಡಿದಂತಹ ಉದಾಹರಣೆ ಇದೆ. ಅವ್ರೆಂತ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಹೀರೋಗಳಿಗೆ ಸಮನಾಗಿ ನಿಂತಹ ಒಬ್ಬ ನಟಿ ಅಂದ್ರೆ ಮಾಲಾಶ್ರೀ ಮ್ಯಾಮು. ಇನ್ನು ಅದಕ್ಕೆ ಹಿಂದೆ ತಗೊಂಡ್ರೆ ಆರತಿ ಮ್ಯಾಮು, ಭಾರತಿ ಮ್ಯಾಮು, ಲಕ್ಷ್ಮಿ ಅವರು, ಜೂಲಿಯಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದ ರೀತಿ, ಅಂದ್ರೆ ಆ ಹೀರೋಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಅಥವಾ ಮನ್ನಣೆ ಇರ್ತಾ ಇತ್ತು, ಅಷ್ಟೇ ಮನ್ನಣೆ ನಟಿಯರ್ಗೂ ಇರ್ತಾ ಇತ್ತು. ಸೊ ಮಾಲಾಶ್ರೀ ಮ್ಯಾಮ್ ಎಲ್ಲ ಆದ್ಮೇಲೆ ರಮ್ಯಾ, ರಕ್ಷಿತಾ, ರಾಧಿಕಾ ಮ್ಯಾಮ್ ಅವರೆಲ್ಲ ಬಂದಾಗ ಅವ್ರಿಗೂ ಅಷ್ಟೇ, ರಮ್ಯಾ ಒಂದು ಕ್ರೇಜೇ ಬೇರೆ. ಅದಾದ್ಮೇಲೆ ನಿಜವಾಗ್ಲೂ ಬೇಜಾರಾಗತ್ತೆ. ಈಗ್ಲೂ ಯಾರಿಷ್ಟ ಅಂದ್ರೆ ರಮ್ಯಾ ಅಂತಾನೆ ಹೇಳ್ತಾರೆ ಹೀರೋಯಿನ್ಸೇ ಇಲ್ವಾ ಅಂತ ಅನ್ಸುತ್ತೆ. ಬಟ್ ನೋಡಿ, ರಶ್ಮಿಕಾ ಅವ್ರು ಬಂದ್ರು, ಶ್ರೀಲೀಲಾ ಅವ್ರು ಬಂದ್ರು, ಇಲ್ಲಿ ಮಾಡಿದ್ರು. ಬಟ್ ಅಲ್ಲಿ ಅವ್ರು ಕಾಣಿಸ್ಕೊಂಡಿದ್ದು, ಅವ್ರಿಗೆ ಸಿಕ್ಕಂತಹ ಪಾತ್ರಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ, ಅದು ಗೊತ್ತಿಲ್ಲ. ಯಾಕಂದ್ರೆ ನಾನು ಈಗ ಬಂದಿರೋದ್ರಿಂದ ಸಿನಿಮಾ ನಟಿಯಾಗಿ ನಾನು ಅದನ್ನ ಹೇಳೋದಕ್ಕಿಂತ ಒಬ್ಬ ಜರ್ನಲಿಸ್ಟ್ ಆಗಿ ಹೊರಗಡೆಯಿಂದ ಒಬ್ಬ ವ್ಯೂವರ್ ಆಗಿ ನೋಡಿದಾಗ, ಯಾಕೆ ಇಷ್ಟು 10 ವರ್ಷಗಳಾಯ್ತು ರಮ್ಯಾ ಮ್ಯಾಮ್ ಇಂಡಸ್ಟ್ರಿ ಬಿಟ್ಟು, ಇವತ್ತು ಫೇವ್ರೇಟ್ ಹೀರೋಯಿನ್ ರಮ್ಯಾ. ಅವ್ರನ್ನ ರಿಪ್ಲೇಸ್ ಮಾಡೋರು ಬರ್ಲಿಲ್ವೋ ಅಥವಾ ಬಂದ್ರು ಅವಕಾಶಗಳು ಇಕ್ತಾ ಇಲ್ವೋ? ಯಾಕಂದ್ರೆ ಇಲ್ಲಿ ಅವರು ಅಲ್ಲಿ ಹೋಗಿ ಶೈನ್ ಆಗ್ತಾ ಇದ್ದಾರೆ. ಕನ್ನಡದಲ್ಲಿ ಹೌದು, ಯಾಕೆ ನಮ್ಮ ನಿರ್ದೇಶಕರಿಗೆ ಅನ್ನಿಸ್ತಾ ಇಲ್ವೋ, ಅಥವಾ ನಟರೇ ಡಾಮಿನೇಟ್ ಆಗ್ತಾ ಇದ್ರು, ಅಥವಾ ಹಿಂದೆ ನಿರ್ದೇಶಕರ ಮಾತನ್ನ ನಟರು ಕೇಳ್ತಾ ಇದ್ರು, ಈಗ ನಟರ ಮಾತನ್ನ ನಿರ್ದೇಶಕರು ಕೇಳೋ ತರ ಆಗ್ಬಿಟ್ಟಿದೆ. ನಮ್ಮ ಸೀನ್ ಹಿಂಗೆ ಇರಬೇಕು, ನಮ್ಗೆ ಹಿಂಗೆ ಅಪ್ರೋಚ್ ಇರಬೇಕು, ಅಥವಾ ನಮ್ಮನ್ನ ಹೀಗೆ ತೋರಿಸ್ಬೇಕು ಅಂತ ಅವ್ರಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ಅವ್ರಿಗೇನ್ ಸಿಗಬೇಕು ಅದು ಸಿಗ್ತಾ ಇದೆ. ಅವ್ರು ಡಿಮ್ಯಾಂಡ್ ಮಾಡಿ ಏನು ಹೀರೋಯಿನ್ ಕಡಿಮೆ ಯಾಕೆ ಅಂತ ಅವ್ರು ಹೇಳಿರಲ್ಲ. ಸೊ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ನಟಿಯರಿಗೆ ಸ್ಕ್ರೀನ್ ಸ್ಪೇಸ್ ಅನ್ನೋದೇ ಇರಲ್ಲ. ಇತ್ತೀಚೆಗೆ ಎಷ್ಟೋ ಸಿನಿಮಾಗಳು ನೋಡಿದೆ, ನಂಗೆ ನೋಡಿ ಸಮಾಧಾನ ಆಗ್ತದೆ, ಬಿಡೋ ನಂದು ಇಷ್ಟ ಇರೋದು, ಅವಶ್ಯಕತೆ ಇಲ್ಲ, ಕಾಮಿಡಿ ಆಗಿದ್ದನ್ನ ತಗೊಂಡ್ರೆ ಹಂಗ್ ಸಮಾಧಾನ ಆಗತ್ತೆ. ರೀಸೆಂಟ್ ಆಗಿ ಒಂದ್ ಸಿನಿಮಾ ನೋಡಿದೆ, ನಾನು ಫ್ರೆಂಡ್ ಹೇಳ್ತಾನೆ, ಇಲ್ಲಿ ಹೆಂಗ್ ಬರುತ್ತೋ ನಂದು ಅಷ್ಟೇ ಬರೋದು ಅಂದ್ರೆ ಹಂಗ ಆಗೋಗ್ಬಿಟ್ಟಿದೆ ಅಲ್ಲ. ಅಷ್ಟು ದೊಡ್ಡ ನಟಿಯರೇ ಅಷ್ಟು ಕಾಣಿಸ್ಕೊಳ್ಳುವಾಗ ನಾನಿನ್ನು ಈಗ ಬರ್ತಾ ಇದ್ದೀನಿ, ಆ ತರ ಆಗ್ಬಿಡುತ್ತೆ. ಬಟ್ ಅದು ನಿಜವಾಗ್ಲೂ ಬೇಸರದ ವಿಚಾರ. ನೋಡಿ, ನೀವು ತೆಲುಗು ತಮಿಳೆಲ್ಲ ತಗೊಂಡ್ರೆ ಅವ್ರ ಮೇಲೆ ಇಲ್ಲಿ ಸಿನಿಮಾ ನಮ್ಮ ರಶ್ಮಿಕಾ ಅವರೇ ಮಾಡಿದ್ರು, ಈ ಮಹಾನಟಿ ಇರ್ಬೋದು, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಬರೀತಾರೆ. ಇಲ್ಲಿ ಒಳ್ಳೆ ನಟಿಯರಿದ್ರು, ಅವ್ರು ಅಲ್ಲಿಗೆ ಹೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ಅವಕಾಶಗಳ ಕೊರತೆ, ಮತ್ತೆ ಸೇಮ್ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಇಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರನ್ನ ಉಳಿಸ್ಕೊತಾ ಇಲ್ಲ ಅನ್ಸುತ್ತೆ. ಅದು ಇನ್ ಮುಂದೆ ಬದಲಾದ್ರೆ ಸೊ ಎಲ್ರಿಗೂ ಒಂದು ಖುಷಿ ಅಲ್ವಾ. ಇವಾಗ ನೀವು ನಿಮ್ಗೊಂದ್ ಸ್ವಲ್ಪ ಜಾಸ್ತಿ ಯಾಕಂದ್ರೆ ನಾನು ಕನ್ನಡದಲ್ಲೇ ಜಾಸ್ತಿ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅವಕಾಶಗಳೇ ಇಲ್ದಿದಾಗ ಹೆಂಗ್ ಮಾಡ್ತೀರಾ ನೀವು? ಸೊ ಹಾಗಾಗಿ ಬದಲಾಗಬೇಕು ಅದೆಲ್ಲ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.